ಹಾಯ್ ಎಲ್ರಿಗೂ ನಮಸ್ಕಾರ. ಸೌಮ್ಯಸ್ ಅಡಿಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಬೀಟ್ರೂಟ್ನ ಬೆಳೆಸ್ಕೊಂಡು ಪರಾಟ ಮತ್ತು ಅದಕ್ಕೆ ಹೊಂದ್ಕೊಡೋ ರೀತಿಯಾಗಿ ಮೊಟ್ಟೆ ಕರಿನ ಯಾವ ರೀತಿಯಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳವಾಗಿ ಎರಡು ರೆಸಿಪಿಗಳನ್ನು ಕೂಡ ಮಾಡ್ಕೊಬಹುದು. ಬೆಳಗಿನ ಬ್ರೇಕ್ಫಾಸ್ಟಿಗಾಗಿರ್ಬೋದು ಅಥವಾ ಲಂಚ್ ಬಾಕ್ಸ್ಗಾಗಿರ್ಬೋದು ಈ ಒಂದು ತಿಂಡಿನ ಮಾಡ್ಕೋಬೋದು ಬೇಗನೆ. ನಾನಿಲ್ಲಿ ಒಂದು ಬೀಟ್ರೂಟ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಸಣ್ಣದಾಗಿ ನಾನು ತುರ್ಕೊತಾ ಇದ್ದೀನಿ. ಇಲ್ಲಾಂದರೆ ನಿಮಗೆ ಬೇಕಂತ ಹೇಳಿದ್ರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿಸ್ಕೊಬಹುದು. ಇಲ್ಲಾಂದರೆ ಈ ರೀತಿಯಾಗಿ ಸಣ್ಣದಾಗಿ ತುರಿದ್ಬಿಟ್ಟು ಅದಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿಸ್ಕೋಬಹುದು. ನೀವು ಯಾವ ರೀತಿಯಾಗಾದರೂ ಸರಿ ಮಾಡ್ಕೊಬಹುದು. ಈಗ ರುಬ್ಸಿರುವಂತಹ ಬೀಟ್ರೂಟ್ನ ರಸ ಇದೆಯಲ್ಲ ಅದನ್ನೆಲ್ಲದನ್ನು ಕೂಡ ಈ ರೀತಿಯಾಗಿ ಸೋಸ್ಕೊತಾ ಇದ್ದೀನಿ. ನಾವು ಚಪಾತಿ ಹಿಟ್ಟನ್ನು ಕಲಸೋದಕ್ಕೆ ನಾವು ನೀರನ್ನು ಎಕ್ಸ್ಟ್ರಾ ಯೂಸ್ ಮಾಡ್ಕೊಳ್ಳೋದೇ ಏನು ಬೇಕಾಗಲ್ಲ. ಈ ರೀತಿಯಾಗಿ ಬೀಟ್ರೂಟ್ ರಸನೇ ಆದಷ್ಟು ಜಾಸ್ತಿನೇ ಇದ್ರೆ ಪೂರ್ತಿಯಾಗಿ ನಾವು ಬೀಟ್ರೂಟ್ ರಸದಲ್ಲೇ ನಾವು ಕಲಿಸ್ಕೊಬಹುದು. ಹಾಗಾಗಿ ಹೆಚ್ಚಿದ್ರೂ ಕೂಡ ನಡೆಯುತ್ತೆ. ಅದಾದ ನಂತರ ನಾನು ಇಲ್ಲಿ ಒಂದು 2 ಹಸಿರು ಮೆಣಸಿನಕಾಯಿ ಹಾಗೆ ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ಕಟ್ ಮಾಡ್ಕೊತಿದ್ದೀನಿ. ಪರಾಟಾಗೆ ಬರೀ ಬೀಟ್ರೂಟ್ ಒಂದೇ ಸೇರಿಸ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಸ್ವಲ್ಪ ಹಸಿರು ಮೆಣಸಿನಕಾಯಿ ಸಾಂಬಾರ್ ಸೊಪ್ಪನ್ನ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಂತ ಹೇಳಿದ್ರೆ ಸ್ವಲ್ಪ ಶುಂಠಿನ ಬಂದ್ಬಿಟ್ಟು ಚೆನ್ನಾಗಿ ತುರಿದು ಬಿಟ್ಬೇಕಾದ್ರೂ ಹಾಕೊಬೋದು ಸಣ್ಣದಾಗಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಹಾಗೇನೂ ಕೂಡ ಮಾಡ್ಕೊಬಹುದು. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಬೇಕು, ಯಾಕಂದರೆ ಚಪಾತಿ ಒತ್ತುವಾಗ ಮೆಣಸಿನ್ಕಾಯಿ ಅದೇನು ಸಿಗಬಾರ್ದಲ್ವ. ಹಾಗಾಗಿ ಆದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಗೆಚ್ಕೋತಾ ಇದ್ದೀನಿ ನಾನು. ಇಲ್ಲಾಂದರೆ ಚಪಾತಿ ಅದು ಒತ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಲೈಟಾಗಿ ಅದನ್ನು ಗೆಜ್ಜಿ ಇದು ಮಾಡ್ಕೊತಾ ಇದ್ದೀನಿ. ಇವಾಗ ಚಪಾತಿ ಹಿಟ್ಟನ್ನ ನೀಟಾಗಿ ಜರಡಿ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಕೆಲವೊಂದು ಸರ್ತಿ ಹುಳ ಎಲ್ಲ ಆಗ್ಬಿಟ್ಟಿರುತ್ತೆ ಚಪಾತಿ ಹಿಟ್ಟಲ್ಲಿ. ಹಾಗಾಗಿ ನೀಟಾಗಿ ಒಂದ್ಸಲಿ ಜರಡಿ ಮಾಡಿಕೊಂಡ್ರೆ ಒಳ್ಳೆಯದು. ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರ್ ಸೊಪ್ಪು ಮತ್ತು ಕುಟ್ಕೊಂಡು ಇಟ್ಕೊಂಡಿರುವಂತಹ ಹಸಿರು ಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿನ ಸೇರಿಸ್ಕೋಬಹುದು. ಮಕ್ಕಳೇನಾದ್ರು ತಿನ್ನೋದಿದ್ರೆ ಹಸಿರು ಮೆಣಸಿನಕಾಯಿನ ಸ್ಕಿಪ್ ಮಾಡ್ಕೊಬಹುದು. ಇದಕ್ಕೆ ನೀವು ಬೇಕಂತ ಹೇಳಿದ್ರೆ ಸ್ವಲ್ಪ ಜೀರಿಗೆನೂ ಕೂಡ ಯೂಸ್ ಮಾಡ್ಬೋದು. ಇವಾಗ ನಾನು ರುಬ್ಸಿಟ್ಕೊಂಡಿರುವಂತಹ ಬೀಟ್ರೂಟ್ ರಸನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಬೇಕಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಅಂತ ಅನ್ಸಿದ್ರೆ ನೀರನ್ನ ಸೇರಿಸ್ಕೋಬಹುದು. ನನಗೆ ಆ ಬೀಟ್ರೂಟ್ ರಸನೇ ಸಾಕಾಯ್ತು ಕಲಿಸ್ಕೊಳ್ಳೋದಕ್ಕೆ. ತುಂಬಾನೇ ಚೆನ್ನಾಗಿರುತ್ತೆ. ಬೀಟ್ರೂಟ್ ಹಾಗೇನೆ ತಿನ್ನಕ್ಕೆ ಇಷ್ಟಪಡದಿರೋರು ಈ ರೀತಿಯಾಗಿ ಮಾಡ್ಕೊಬಹುದು. ನಾವು ಇದಕ್ಕೆ ಬೀಟ್ರೂಟ್ ಹಾಕಿದ್ದೀವಿ ಅನ್ನೋದೇ ಕೂಡ ಗೊತ್ತಾಗಲ್ಲ. ಚಪಾತಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಇದು ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇದನ್ನ ಒಂದು 10 ನಿಮಿಷ ಒಂದು 15 ನಿಮಿಷ ಇಟ್ಟರೆ ನಡೆಯುತ್ತೆ. ಚೆನ್ನಾಗಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಿದ್ದಿಡಬೇಕು. ಆವಾಗಲೇ ಪರಾಟ ತುಂಬಾನೇ ಚೆನ್ನಾಗಿ ಬರೋದು. ಹಾಗಾಗಿ ಆದಷ್ಟು ಇದನ್ನ ಚೆನ್ನಾಗಿ ಮಿದ್ದೆ ಇಡ್ತಾ ಇದ್ದೀನಿ. ಫಸ್ಟ್ ನಾವು ಚಪಾತಿನ ಹಿಟ್ಟನ್ನು ಮಿದ್ದಿಟ್ಕೊಂಡ್ರೆ ನಾವು ಎಗ್ ಕರಿನ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ಚೆನ್ನಾಗಿ ನಾದಿರುತ್ತೆ. ಇವಾಗ ನಾನು ಖಾರ ರುಬ್ಬಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಹೋಳು ತೆಂಗಿನ ತುರಿ, ಹಾಗೆ ಒಂದು ಈರುಳ್ಳಿ, ಹಾಗೆ ಒಂದು ಟೊಮೊಟೊ, ಹಾಗೆ ಚಕ್ಕೆ, ಲವಂಗ, ಕಾಳು ಮೆಣಸು, ಹಾಗೆ ಒಂದು ಏಲಕ್ಕಿ, ಹಾಗೆ ಖಾರದ ಪುಡಿ, ಸಾಂಬಾರ್ ಪುಡಿ ಎರಡು ಕೂಡ ಮಿಕ್ಸ್ ಇರುವಂಥ ಪೌಡ್ರನ್ನ ಸೇರಿಸ್ಕೊತೀನಿ. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೋಬೋದು. ಇದು ಬಂದ್ಬಿಟ್ಟು ಒಗ್ಗರಣೆಗೆ ಸ್ಟಾರು, ಚಕ್ಕೆ, ಲವಂಗ, ಹಾಗೆಯೇ ಒಂದು ಏಲಕ್ಕಿನ ತಗೊಂಡಿದ್ದೀನಿ. ಖಾರನ ಆದಷ್ಟು ಸಣ್ಣದಾಗಿ ರುಬ್ಬಿಸಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಬಾಣಲಿಗೆ ನಾನು ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊಂಡು ಮೊಟ್ಟೆನ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಬೇಯಿಸ್ಕೊಂಡಿರುವಂಥ ಮೊಟ್ಟೆ ಬೇಯಿಸ್ಕೊಳ್ಳುವಾಗ ನಾನು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಒಂದು ಲೋ ಫ್ಲೇಮಲ್ಲಿ ಇದನ್ನು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಏಕೆಂದರೆ ಮೊಟ್ಟೆನ ಹಾಗೇನೆ ಹಾಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಮೊಟ್ಟೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಗ್ ಕರಿನೂ ಅಷ್ಟೇ ಸಖತ್ತಾಗಿ ಬರುತ್ತೆ. ಇವಾಗ ಅದೇ ಎಣ್ಣೆಗೆ ನಾನು ಸ್ಟಾರ್ ಹಾಕೊತಾ ಇದ್ದೀನಿ ಒಂದು 4-5.
ಹಾಗೆ 1 ಪೀಸ್ ಚಕ್ಕೆ, ಏಲಕ್ಕಿ, ಲವಂಗ ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಅಷ್ಟು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಇವಾಗ ಇದಕ್ಕೆ ನಾನು ರುಬ್ಸಿಟ್ಕೊಂಡಿರುವಂತಹ ಖಾರನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ 1 ಕುದಿ ಬರುವಷ್ಟು ಕುದಿಸ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಮೊಟ್ಟೆನ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಎಲ್ಲದನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಉಂಡೆ ಬೇಕಾದ್ರೂ ಹಾಕೊಬಹುದು, ಈ ರೀತಿಯಾಗಿ ಕಟ್ ಮಾಡಿ ಹಾಕೊಂಡ್ರೆ ಅದ್ರ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಮಸಾಲೆ ಚೆನ್ನಾಗಿ ಕುದಿ ಬರಬೇಕು, ಅದು ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲ ಹೋಗಿ ಚೆನ್ನಾಗಿ ಕುದಿ ಬಂದಾದ್ಮೇಲೆ ನಾವು ಮೊಟ್ಟೆನ ಅದಕ್ಕೆ ಸೇರಿಸ್ಕೊಬೇಕಾಗುತ್ತೆ. ಇವಾಗ ಅದು ಚೆನ್ನಾಗಿ ಕುದಿ ಬಂದಿದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇದಕ್ಕೆ ಜಾಸ್ತಿ ನೀರನ್ನ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಆದಷ್ಟು ಸ್ವಲ್ಪ ಎಗ್ ಕರಿ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿನೇ ಬರಬೇಕು, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇದನ್ನ. ಇವಾಗ ಎಲ್ಲ ಕಟ್ ಮಾಡ್ಕೊಂಡಿರುವಂತಹ ಮೊಟ್ಟೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು 1-2-3 ನಿಮಿಷ ಸಾಕು, ಯಾಕೆಂದ್ರೆ ಆಲ್ರೆಡಿ ಮೊಟ್ಟೆ ಬೇಯ್ದಿರುತ್ತಲ್ವಾ. ಹಾಗೆ 1-2-3 ನಿಮಿಷ ಮಸಾಲೆ ಜೊತೆಗೆ ಬೇಯಿಸ್ಕೊಂಡ್ರೆ ಸಾಕು. ಇದು ಎಗ್ ಕರಿ ರೆಡಿ ಆಗಿ ಹೋಗ್ಬಿಡುತ್ತೆ. ಇವಾಗ ನಾನು ಪರಾಟಾಗಿ ರೆಡಿ ಮಾಡ್ಕೊತೀನಿ. ಇದನ್ನ ನೈಟ್ ಆದ್ರೂ ನಾವು ಮಾಡ್ಕೊಬಹುದು, ಇಲ್ಲಾಂದ್ರೆ ಬೆಳಗ್ಗೆ ಏನಾದ್ರೂ ಕೂಡ ರೆಡಿ ಮಾಡ್ಕೊಬಹುದು, ಚೆನ್ನಾಗಿರುತ್ತೆ, ಬೇಗನೂ ಕೂಡ ಆಗೋಗುತ್ತೆ. ಈಗ ಚಪಾತಿ ಒಂದು ಅರ್ಧ ಗಂಟೆನೆ ನಾನು ಇಟ್ಟಿದ್ದೀನಿ, ಚಪಾತಿ ಹಿಟ್ಟನ್ನ ಬಿದ್ದು. ಇವಾಗ ನಾನು ಇದನ್ನ ಉತ್ಕೊಂತಾ ಇದ್ದೀನಿ. ಸ್ವಲ್ಪ ಚಪಾತಿ ಹಿಟ್ಟನ್ನ ಸೇರಿಸ್ಕೊಂಡು ನಮ್ಗೆ ಎಷ್ಟು ಸೈಜ್ ಬೇಕು ಮತ್ತೆ ಯಾವ ಸೈಜ್ ಬೇಕು ಆ ರೀತಿಯಾಗಿ ನಾವು ಒತ್ಕೋಬಹುದು. ಎರಡು ಕಡೆ ಸೈಡು ಕೂಡ ಸ್ವಲ್ಪ ಹಸಿಟ್ಟನ್ನ ಈ ರೀತಿಯಾಗಿ ಹಾಕೊಂತಾ ಇದ್ದೀನಿ, ಯಾಕೆಂದ್ರೆ ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು. ನಾವು ಫೋಲ್ಡ್ ಬೇಕಾದ್ರೂ ಮಾಡಿ ಏನಾದ್ರೂ ಒತ್ಕೋಬಹುದು. ಸ್ವಲ್ಪ ಎಣ್ಣೆ ಹಚ್ಕೊಂಡು ಫೋಲ್ಡ್ ಮಾಡ್ಕೊಂಡಾದ್ರೂ ಚಪಾತಿ ಲಟ್ಟಿಸ್ಕೋತೀವಲ್ಲ ಆ ರೀತಿ ಏನಾದ್ರೂ ಲಟ್ಟಿಸ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಒಂದೇ ಫೋಲ್ಡ್ ಅಲ್ಲಿ ಮಾಡ್ಕೊಳ್ಳೋದಾದ್ರೆ ಹಂಗಾದ್ರೂ ಲಟ್ಟಿಸ್ಕೋಬಹುದು ನಾವು. ನಾನು ಈ ರೀತಿ ಸ್ಕ್ವೇರ್ ಅಲ್ಲಿ ನಾನು ಚಪಾತಿನ ರೌಂಡ್ಗೆ ಒತ್ಕೊಂಡು ಕಟ್ ಮಾಡ್ಕೊಂಡಿರೋದು ನಾನು, ಅಂದ್ರೆ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇದು ತಿನ್ನೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದೇನ್ ಬೀಟ್ರೂಟ್ ಹಾಕಿದೀವಿ ಅನ್ನೋ ಕಾರಣಕ್ಕೋಸ್ಕರ ಇದೇನ್ ಸ್ವೀಟ್ ಅಂತ ಏನ್ ಅನ್ಸಲ್ಲ, ಮಾಮೂಲಿ ಪರಾಟ ತಿನ್ನೋ ರೀತಿಗೆ ಟೇಸ್ಟ್ ಬರುತ್ತೆ, ಸಖತ್ ಚೆನ್ನಾಗಿರುತ್ತೆ ಮಾತ್ರ. ಈಗ ಮಕ್ಕಳಿಗೆಲ್ಲ ಹಾಗೇನೆ ಬೀಟ್ರೂಟ್ ಅಥವಾ ಸಾಂಬಾರು, ಚಟ್ನಿನೋ, ಪಲ್ಯನೋ ಈ ರೀತಿಯಾಗಿ ಏನಾದ್ರು ಮಾಡ್ಕೊಟ್ರೆ ಅವ್ರು ನಿಜ ಇಷ್ಟಪಡೋದಿಲ್ಲ. ಅದು ಬದಲು ಮಕ್ಕಳಿಗೆ ಈ ರೀತಿಯಾಗಿ ಮಾಡ್ಕೊಟ್ರೆ ಅವ್ರಿಗೆ ಇದ್ರಲ್ಲಿ ಬೀಟ್ರೂಟ್ ಹಾಕಿರೋದು ಕೂಡ ಗೊತ್ತಾಗೋದಿಲ್ಲ. ಸೊ ಇಷ್ಟಪಡ್ತಾರೆ, ಚೆನ್ನಾಗೂ ಕೂಡ ಇರುತ್ತೆ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ಎಲ್ಲ ಪರಾಟಗಳನ್ನು ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬೇಯಿಸ್ಕೊಂಡು. ಈಗ ಇನ್ನೊಂದು ಕಡೆ ಎಗ್ ಕರಿನೂ ಕೂಡ ರೆಡಿ ಆಗಿದೆ ನೋಡಿ, ಸೂಪರ್ ಆಗಿ ಎಗ್ ಕರಿನೂ ಕೂಡ ರೆಡಿ ಆಯ್ತು. ತುಂಬಾನೇ ಕಡಿಮೆ ಇಂಗ್ರೀಡಿಯೆಂಟ್ಸ್, ಎಗ್ ಕರಿಗೂ ಕೂಡ ಏನ್ ಹೆಚ್ಚಿಗೆ ಏನ್ ಇಂಗ್ರೀಡಿಯೆಂಟ್ಸ್ ಇಲ್ಲ, ಮತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು ಮಾತ್ರ. ನೀವು ಒಂದ್ಸಲಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ಸೌಮ್ಯಸ್ ಅಡುಗೆ ಮನೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಬಂದ್ಬಿಟ್ಟು ಲಿಶು ಮೀಡಿಯಾ ಕನ್ನಡ ಅಂತ ಹೇಳ್ಬಿಟ್ಟು, ಆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನು ಮಾಡಿರುವಂತ ಈ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ.